ನಮ್ಮ ಶರೀರವನ್ನ ಹೈಡ್ರೇಟ್ ಮಾಡತಕ್ಕಂಥ ಎಲೆಕ್ಟ್ರೋಲೈಟ್ಸ್ಗಳನ್ನ ಬ್ಯಾಲೆನ್ಸ್ ಮಾಡತಕ್ಕಂಥ ಹಣ್ಣು ನೇಚರಿಂದ ಬರ್ತಕ್ಕಂಥ ನಿಸರ್ಗದ ಅಡಿಗೆ. ಅದು ಚರ್ಮದ ಕಾಯಿಲೆಗಳನ್ನು ಒಳಗೊಂಡು ಎಲ್ಲ ಸಮಸ್ಯೆಗಳು ಹೆಚ್ಚಾಗಿ ನಮಗೆ ಬೇಸಿಗೆ ಕಾಲದಲ್ಲೇ ಸಂಭವಿಸ್ತವೆ. ಪಿತ್ತ ವಿಕೃತಿಯಾಗಿರ್ತವೆ. ಆ ಪಿತ್ತ ವಿಕೃತಿಯನ್ನು ಸರಿಪಡಿಸಲಿಕ್ಕೆ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ಆತ್ಮೇರೆ, ಬೇಸಿಗೆಯಲ್ಲಿ ಅತ್ಯುತ್ತಮವಾದ ಹಣ್ಣುಗಳು ಯಾವುದು, ಆರೋಗ್ಯಕರವಾದ ಒಂದು ವ್ಯವಸ್ಥೆಯನ್ನು ನಮ್ಮ ಶರೀರದಲ್ಲಿ ಸೃಷ್ಟಿ ಮಾಡಲಿಕ್ಕೆ ಅನ್ನೋದನ್ನ ತಿಳ್ಕೊಳ್ಳೋಣ. ಬೇಸಿಗೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಹಣ್ಣು ದೇಹದ ಶಕ್ತಿಯನ್ನು ವೃದ್ಧಿಗೊಳಿಸಲಿಕ್ಕೆ, ದೇಹದಲ್ಲಿ ಪೋಷಕ ಸತ್ವಗಳನ್ನು ಕ್ರಿಯಾಶೀಲಗೊಳಿಸಲಿಕ್ಕೆ ಒಂದೊಂದಾಗಿ ನಾವು ನೋಡೋದಾದ್ರೆ ಕಲ್ಲಂಗಡಿ ಹಣ್ಣು. ಬೇಸಿಗೆಯ ಸೀಸನ್ನಲ್ಲೇನೆ ಬರ್ತಕ್ಕಂಥ ಇದೊಂದು ಋತುಮಾನದ ಹಣ್ಣು. ಎರಡನೇದು ಕರ್ಬೂಜ, ಹಾಗೆ ಮೂರನೇದು ದ್ರಾಕ್ಷಿ. ಅದನ್ನ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ದ್ರಾಕ್ಷಾ ಫಲೋತ್ತಮಂ ಅಂತ ಕರೀತಾರೆ. ಹಣ್ಣುಗಳಲ್ಲಿ ಅತ್ಯಂತ ಉತ್ಕೃಷ್ಟವಾದ ಶಕ್ತಿ ಮತ್ತು ಔಷಧೀಯ ಸತ್ವಗಳನ್ನು ಹೊಂದಿರತಕ್ಕಂಥ ಹಣ್ಣು ಅಂತ ಹೇಳಿದ್ರೆ ಅದು ದ್ರಾಕ್ಷಿ ಹಣ್ಣು. ಇನ್ನ ಕಿತ್ತಳೆ ಹಣ್ಣು ಮತ್ತು ಮೋಸಂಬಿ ಹಣ್ಣು, ಅದರ ಜೊತೆಯಲ್ಲಿ ನಮ್ಮ ಆರೋಗ್ಯದ ರಕ್ಷಣೆಯನ್ನು ಮಾಡ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಮತ್ತೊಂದು ಹಣ್ಣು ಅಂದ್ರೆ ಲೀಚಿ ಹಣ್ಣು ಅಂತ ಬರ್ತದೆ. ಹಾಗೂ ಡ್ರ್ಯಾಗನ್ ಫ್ರೂಟ್ ಆಗಿರಬಹುದು. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಡ್ರ್ಯಾಗನ್ ಫ್ರೂಟ್ ವಿದೇಶಿ ತಳಿಯಾಗಿರ್ತಕ್ಕಂಥ ಹಣ್ಣನ್ನು ನಮ್ಮ ಕರ್ನಾಟಕದಲ್ಲೂ ಯಥೇಚ್ಛವಾಗಿ ಬೆಳೀತಾ ಇದ್ದಾರೆ. ಅದು ಕೂಡ ಬೇಸಿಗೆ ಕಾಲದಲ್ಲಿ ನಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ. ಇದನ್ನು ಬಿಟ್ಟರೆ ಬೇರೆ ಹಣ್ಣುಗಳು ಉಪಯೋಗ ಇಲ್ಲ ಅಂತಲ್ಲ, ಆದರೆ ಈ ಹಣ್ಣುಗಳು ಯಥೇಚ್ಛವಾಗಿ ಅತ್ಯಂತ ಲಾಭದಾಯಕವಾಗಿ ನಮಗೆ ಕೆಲಸ ಮಾಡ್ತವೆ. ಯಾಕೆ ಅಂತ ಹೇಳಿದ್ರೆ ಈ ಎಲ್ಲ ಹಣ್ಣುಗಳಲ್ಲಿ ನೀರಿನ ಅಂಶ ಯಥೇಚ್ಛವಾಗಿದೆ. ನಾವು ನೀರು ಕುಡಿತಾ ಇರ್ತೇವಲ್ಲ, ನೀರು ಕುಡಿದ್ರೂ ಕೂಡ ನಮ್ಮ ಶರೀರಕ್ಕೆ ಸರಿಯಾಗಿ ಹೈಡ್ರೇಷನ್ ಆಗ್ತಾ ಇರಲ್ಲ. ಯಾಕೆ ಅಂದರೆ ಆ ನೀರಿನಿಂದ ನಮ್ಮ ಎಲೆಕ್ಟ್ರೋಲೈಟ್ಸ್ಗಳು ಬ್ಯಾಲೆನ್ಸ್ ಆಗಿರಬೇಕು, ಅಂಥ ಅಂಶಗಳು ಆ ನೀರಿನಲ್ಲಿರಬೇಕು. ಆದರೆ ನಾವು ಕುಡಿತಕ್ಕಂಥ ಈ ಫಿಲ್ಟರ್ ನೀರಿನಲ್ಲಿ ಆ ಅಂಶಗಳು ಇರೋದಿಲ್ಲ. ಅದಕ್ಕೆ ನೀರು ಕುಡಿಯೋದು ಮುಖ್ಯ ಅಲ್ಲ, ಆ ನೀರಿನಲ್ಲಿ ನಮ್ಮ ಶರೀರವನ್ನು ಹೈಡ್ರೇಟ್ ಮಾಡ್ತಕ್ಕಂಥ ಎಲೆಕ್ಟ್ರೋಲೈಟ್ಸ್ಗಳನ್ನ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಒಂದು ಶಕ್ತಿ ಇದೆಯಾ ಅನ್ನೋದನ್ನ ನಾವು ನೋಡಬೇಕು. ಅದಕ್ಕಾಗಿ ಈ ಹಣ್ಣುಗಳಲ್ಲೂ ಕೂಡ ನೀರಿನ ಅಂಶ ಇದೆ. ಈ ಹಣ್ಣುಗಳನ್ನು ನಾವು ಸೇವನೆ ಮಾಡಿದಾಗ ನಮ್ಮ ಶರೀರ ಸಂಪೂರ್ಣವಾಗಿ ಹೈಡ್ರೇಟ್ ಆಗುತ್ತೆ. ಡಿಹೈಡ್ರೇಷನ್ ಇಂದ ಹೃದಯದ ಸಮಸ್ಯೆ, ಮೆದುಳಿನ ಸಮಸ್ಯೆ, ಕಿಡ್ನಿ ಫೇಲ್ ಆಗೋದು, ಲಿವರಿಗೆ ಸಮಸ್ಯೆ ಆಗೋದು, ನರಮಂಡಲದ ತೊಂದರೆ ಆಗೋದು ಮತ್ತು ಇನ್ಫ್ಲಮೇಷನ್ಗಳು, ಆ ಇನ್ಫ್ಲಮೇಷನ್ಗಳು ಹೆಚ್ಚಾಗಿ ಬ್ರೈನ್ ಟ್ಯೂಮರ್ ಆಗೋದು, ಹಾರ್ಟ್ ಬ್ಲಾಕೇಜ್ ಆಗೋದು, ಕಿಡ್ನಿ ಸ್ಟೋನ್ ಆಗೋದು, ಗಾಲ್ ಬ್ಲಾಡರ್ ಸ್ಟೋನ್ ಆಗೋದು, ಫ್ಯಾಟಿ ಲಿವರ್ ಆಗೋದು, ವೆರಿಕೋಸ್ ವೇನ್ ಆಗೋದು, ಇಂಥವೆಲ್ಲ ಇನ್ಫ್ಲಮೇಟರಿ ಡಿಸೀಸ್ಗಳು ಬರೋದು ಶರೀರದಲ್ಲಿ ಪ್ರಾಪರ್ ಹೈಡ್ರೇಷನ್ ಇಲ್ಲದೆ ಇರೋದ್ರಿಂದ. ಅಂತಹ ಸಮಸ್ಯೆಗಳು ಹೆಚ್ಚಾಗಿ ಚರ್ಮದ ಕಾಯಿಲೆಗಳನ್ನು ಒಳಗೊಂಡು ಎಲ್ಲ ಸಮಸ್ಯೆಗಳು ಹೆಚ್ಚಾಗಿ ನಮಗೆ ಬೇಸಿಗೆ ಕಾಲದಲ್ಲೇ ಸಂಭವಿಸ್ತವೆ. ಅದಕ್ಕಾಗಿ ಬೇಸಿಗೆ ಕಾಲದಲ್ಲಿ ಪ್ರಕೃತಿಯ ವರದಾನವಾಗಿ ಬರ್ತಕ್ಕಂಥ ಈ ಹಣ್ಣುಗಳನ್ನು ನಾವು ಪ್ರತಿನಿತ್ಯ ಸೇವನೆ ಮಾಡೋದನ್ನು ಕಲಿಬೇಕು. ಬೇಸಿಗೆಯ ದಿನಚರ್ಯವೇ ಹಣ್ಣುಗಳಿಂದ ಪ್ರಾರಂಭ. ಬೇಸಿಗೆಯ ಋತುಚರ್ಯ ಹಣ್ಣುಗಳಿಗೆ ಪ್ರಮುಖವಾಗಿರ್ತಕ್ಕಂಥ ಪ್ರಧಾನವಾದ ಪಾತ್ರವನ್ನು ನಮ್ಮಲ್ಲಿ ಆಯುರ್ವೇದ ಶಾಸ್ತ್ರದ ಪ್ರಕಾರ ನೀಡುತ್ತದೆ. ಅದಕ್ಕಾಗಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ವಾಗ್ಭಟ ಸಂಹಿತೆ ಅಂತ ಇದೆ. ವಾಗ್ಭಟ ಮಹರ್ಷಿಗಳು ಅವರು ವಿಶೇಷವಾಗಿ ಬೇಸಿಗೆಯಲ್ಲಿ ಹಣ್ಣುಗಳ ಸೇವನೆಯನ್ನು ಮಾಡೋದ್ರಿಂದ ಆರೋಗ್ಯದಲ್ಲಿ ಯಥೇಚ್ಛವಾಗಿರ್ತಕ್ಕಂಥ ಒಂದು ವೃದ್ಧಿಯಾಗುತ್ತೆ. ನಮ್ಮ ಋತುಚರ್ಯೆಗೆ ಅನುಗುಣವಾಗಿ ನಾವು ಈ ಒಂದು ಆಹಾರಗಳನ್ನು ಸೇವನೆ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಕಠಿಣಾತಿ ಕಠಿಣ ಕಾಯಿಲೆಗಳು, ಹಲವಾರು ವರ್ಷಗಳಿಂದ ಶರೀರದ ಒಳಗಡೆ ತೊಂದರೆ ಕೊಡ್ತಾ ಇರ್ತಕ್ಕಂಥ ದೀರ್ಘಕಾಲದ ಕಾಯಿಲೆಗಳನ್ನೂ ಕೂಡ ಋತುಚರ್ಯದ ಆ ಒಂದು ಆಚರಣೆಯಿಂದ ನಾವು ನಿವಾರಣೆ ಮಾಡಿಕೊಳ್ಬೋದು ಅಂತ ಹೇಳಿ ನಮ್ಮ ವಾಗ್ಭಟ ಮಹರ್ಷಿಗಳು ಹಲವಾರು ಶ್ಲೋಕದ ಮೂಲಕ ನಮಗೆ ತಿಳಿಸ್ತಾರೆ. ಅದಕ್ಕಾಗಿ ಈ ಬೇಸಿಗೆಯ ಋತುಚರ್ಯ ಹೇಗಿರಬೇಕು ಅಂದರೆ ಹಣ್ಣುಗಳನ್ನು ಯಥೇಚ್ಛವಾಗಿ ಸೇವನೆ ಮಾಡೋದ್ರ ಮೂಲಕ ಈ ಬೇಸಿಗೆ ನಾವು ಕಳೆದ್ರಿಂದ ಆ ಪ್ರಕೃತಿಗೆ ಅನುಗುಣವಾಗಿ ಶರೀರದಲ್ಲಿರ್ತಕ್ಕಂಥ ಯಾವ ಪಿತ್ತ ವಿಕೃತಿಯಾಗಿರ್ತವೆ ಆ ಪಿತ್ತ ವಿಕೃತಿಯನ್ನು ಸರಿಪಡಿಸಲಿಕ್ಕೆ ಹಣ್ಣುಗಳು ಆ ಪ್ರಕೃತಿಗೆ ಅನುಗುಣವಾಗಿ ನಮಗೆ ಸಹಾಯವನ್ನು ಮಾಡ್ತವೆ. ಪಾಚಕ, ರಂಜಕ, ಸಾಧಕ, ಆಲೋಚಕ, ಬ್ರಾಜಕ ಅಂತೇಳಿ 5 ರೀತಿಯ ಪಿತ್ತ ದೋಷಗಳ ಇಂಬ್ಯಾಲೆನ್ಸ್ ಅನ್ನ ಸರಿಪಡಿಸ್ತಕ್ಕಂಥ ಶಕ್ತಿ ಹಣ್ಣುಗಳಿಗಿದೆ. ಅದಕ್ಕೆ ಈ ಹಣ್ಣುಗಳನ್ನು ನಿಯಮಿತವಾಗಿ ಬೇಸಿಗೆ ಕಾಲದಲ್ಲಿ ನಾವು ಸೇವನೆ ಮಾಡೋದ್ರ ಮೂಲಕ ನಮ್ಮ ಆರೋಗ್ಯವನ್ನು ಪರಿಶುದ್ಧವಾಗಿ ಇಟ್ಕೊಳ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ಹಣ್ಣನ್ನು ಸೇವನೆ ಮಾಡೋದು, ಬೆಳಗ್ಗೆ ಮತ್ತು ಮಧ್ಯಾಹ್ನ ಹಣ್ಣನ್ನು ಯಥೇಚ್ಛವಾಗಿ ಸೇವನೆ ಮಾಡೋದು,
ಅತ್ಯಂತ ಲಾಭದಾಯಕವಾಗಿ ನಮಗೆ ಕೆಲಸ ಮಾಡುತ್ತೆ ಅಂತಕ್ಕಂಥ ವಿಶೇಷ ಸೂಚನೆ ಕೊಡ್ತಾ, ಏನಾದರೂ ನಿಮಗೆ ಪ್ರಶ್ನೆಗಳಿದ್ದರೆ ನೀವು ಕಮೆಂಟ್ ಮೂಲಕ ಪ್ರಶ್ನೆಯನ್ನು ಮಾಡ್ಬೋದು. ಕೆಲವರಿಗೆ ಬೇಸಿಗೆಯಲ್ಲೂ ಕೂಡ ಹಣ್ಣು ತಿಂದರೆ ಕೋಲ್ಡ್ ಆಗ್ತಾ ಇರುತ್ತೆ. ಅಂಥವರು ಒಂದು 2 ಚಿಟಿಕೆಯಷ್ಟು ಕಾಳುಮೆಣಸಿನ ಪುಡಿಯನ್ನು ಅದರ ಮೇಲೆ ಉದುರಿಸಿ ಆ ಹಣ್ಣನ್ನು ಸೇವನೆ ಮಾಡೋದ್ರಿಂದ ನಿಮಗೆ ಕೋಲ್ಡ್ ಆಗೋದು ನಿಲ್ಲುತ್ತೆ. ರೆಸಿಸ್ಟೆನ್ಸ್ ಪವರನ್ನು ಈ ಹಣ್ಣುಗಳಿಂದ ನಾವು ಇನ್ಕ್ರೀಸ್ ಮಾಡ್ಕೋಬೋದು. ನಮ್ಮ ಶರೀರದಲ್ಲಿರ್ತಕ್ಕಂಥ ಆ ಒಂದು ರೋಗ ಪ್ರತಿರೋಧಕ ಶಕ್ತಿಯನ್ನು ಕ್ರಿಯಾಶೀಲಗೊಳಿಸ್ಬೋದು. ಹಣ್ಣು ನೇಚರಿಂದ ಬರ್ತಕ್ಕಂಥ ನಿಸರ್ಗದ ಅಡಿಗೆ ಅದು. ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಲಬೆರಕೆ ಇರೋದಿಲ್ಲ. ಅದರಲ್ಲೂ ಕೂಡ ಇತ್ತೀಚೆಗೆ ಹೈಬ್ರಿಡ್ ತಳಿಗಳು ಬಂದಿದ್ದಾವೆ. ಹೆಚ್ಚು ಕೆಮಿಕಲ್ ಸ್ಪ್ರೇ ಮಾಡಿ ಹಣ್ಣುಗಳನ್ನು ಬೆಳೀತಾ ಇದ್ದಾರೆ. ಅದಕ್ಕಾಗಿ ನಾವೇನು ಮಾಡಬೇಕಂದ್ರೆ, ಯಾವುದೇ ಹಣ್ಣನ್ನು ಸೇವನೆ ಮಾಡಬೇಕಂದ್ರೂ ಕೂಡ ಅದನ್ನು ರಾತ್ರಿ ಉಪ್ಪು ನೀರಲ್ಲಿ ನೆನೆಸಬೇಕು, ಬೆಳಗ್ಗೆ ಎದ್ದು ಅದನ್ನು ಸೇವನೆ ಮಾಡೋದು ಬಹಳ ಒಳ್ಳೆಯದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಆದ್ಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನೆಲ್ಲರಿಗೂ ಶೇರ್ ಮಾಡಿ. ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಮೂಲಕ ತಾವು ಪ್ರಶ್ನೆ ಮಾಡ್ಬೋದು. ಹಾಗೆ ಈ ವಿಚಾರಗಳ ಕುರಿತಾಗಿ ನಿಮಗೆ ಏನಾದರೂ ಸಂದೇಹಗಳಿದ್ದಲ್ಲಿ ನಮ್ಮ ಆಶ್ರಮಕ್ಕೂ ಕೂಡ ನೇರವಾಗಿ ತಾವು ಸಂಪರ್ಕ ಮಾಡಬಹುದು ಅಂತಕ್ಕಂಥ ಮಾತನ್ನು ತಮ್ಮೆಲ್ಲರಿಗೂ ಶರಣ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.